ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಭೋಗಿ ಹಬ್ಬದ ಬಗ್ಗೆ ಅಷ್ಟಾಗಿ ಯಾರಿಗೆ ತಿಳಿದಿಲ್ಲವೋ ಅವರಿಗೋಸ್ಕರ ಹಬ್ಬದ ಬಗ್ಗೆ 2 ಮಾತುಗಳನ್ನು ಹೇಳ್ತೀನಿ. ಭೋಗಿ ಹಬ್ಬವನ್ನು ಇಂದ್ರನಿಗಾಗಿ ಆಚರಿಸುತ್ತಾರೆ. ಇಂದ್ರನನ್ನು ಪೂಜೆ ಮಾಡಿದರೆ ಭೂಮಿ ಮೇಲೆ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಉಂಟಾಗುತ್ತೆ. ಹಾಗಾಗಿ ರೈತರು ಈ ಹಬ್ಬವನ್ನು ಹೆಚ್ಚಾಗಿ ಆಚರಿಸುತ್ತಾರೆ. ಆದರೆ ಈ ಹಬ್ಬ ಕೇವಲ ರೈತರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಎಷ್ಟೋ ಲಾಭಗಳನ್ನು ತಂದುಕೊಡುತ್ತೆ. ಅದೇನೆಂದು ಮುಂದೆ ಹೇಳ್ತೀನಿ. ಸಂಕ್ರಾಂತಿಯನ್ನು 3 ದಿನಗಳ ಕಾಲ ಆಚರಿಸಲಾಗುತ್ತದೆ. ಮೊದಲನೇ ದಿನ ಭೋಗಿ, 2ನೇ ದಿನ ಸಂಕ್ರಾಂತಿ, 3ನೇ ದಿನ ಕನುಮ. ಮೊದಲ 2 ಹಬ್ಬಗಳನ್ನು ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಮತ್ತು ರಾಜಸ್ಥಾನ್ ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ಕೊನೆ ಹಬ್ಬವಾದ ಕನುಮ ಹಬ್ಬವನ್ನು ತೆಲಂಗಾಣ ಹಾಗೂ ಆಂಧ್ರ ರಾಜ್ಯದಲ್ಲಿ ಮಾತ್ರ ಆಚರಿಸುತ್ತಾರೆ. ಈಗ ನಾವು ಭೋಗಿ ಹಾಗೂ ಸಂಕ್ರಾಂತಿಯನ್ನು ಯಾವ ಕಾರಣಕ್ಕಾಗಿ ಆಚರಿಸಬೇಕು, ಆ ದಿನಗಳಂದು ಯಾವ ಕೆಲಸಗಳನ್ನು ಮಾಡಬೇಕು, ಮಾಡಿದರೆ ಎಂತಹ ಫಲ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈಗ ಮೊದಲು ಭೋಗಿ ಹಬ್ಬದ ಬಗ್ಗೆ ತಿಳಿಯೋಣ. ಭೋಗಿ ಹಬ್ಬವನ್ನು ಪೀಡೆ ತೊಲಗಿಸಿಕೊಳ್ಳುವುದಕ್ಕಾಗಿ ಆಚರಣೆ ಮಾಡ್ತಾರೆ. ಭೋಗಿ ಹಬ್ಬದ ದಿನ ಎದ್ದ ಕೂಡಲೇ ನಮ್ಮ ಮೈಯಲ್ಲಿರುವಂಥ ಪೀಡೆ ತೊಲಗಿಸಿಕೊಳ್ಳಬೇಕು. ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ತಲೆ ಸ್ನಾನ ಮಾಡಬೇಕು. ಅದರ ನಂತರ ನಮ್ಮ ಮನೆಯಲ್ಲಿರುವ ಪೀಡೆ ತೊಲಗಿಸಿಕೊಳ್ಳೋಕೆ ಹಳೆ ವಸ್ತುವನ್ನು ಭೋಗಿ ಬೆಂಕಿ ಅಥವಾ ದೀಪೋತ್ಸವ ಅಂದರೆ ಭೋಗಿ ಹಬ್ಬದ ದಿನ ಮನೆ ಮುಂದೆ ಬೆಂಕಿ ಹಚ್ಚಿ ನಿಮ್ಮ ಮನೆಯಲ್ಲಿರುವ ಹಳೆ ವಸ್ತುವನ್ನು ಆ ಬೆಂಕಿಯೊಳಗೆ ಹಾಕಬೇಕು. ಕೆಲವು ಊರುಗಳಲ್ಲಿ ಊರಾಚೆ ಬೆಂಕಿ ಹಾಕ್ತಾರೆ. ಆ ಬೆಂಕಿಯಲ್ಲಿ ಊರಿನವರೆಲ್ಲ ಹಳೆ ವಸ್ತುವನ್ನು ತಂದು ಹಾಕಿ ಅವರ ಮನೆ ಪೀಡೆಯನ್ನು ಕಳ್ಕೋತಾರೆ. ಭೋಗಿ ದೀಪೋತ್ಸವ ಅಂದರೆ ಸಾಮಾನ್ಯ ಮಾತಲ್ಲ. ಅಗ್ನಿಹೋತ್ರ ಮಾಡಿದಷ್ಟೇ ಪವಿತ್ರವಾದುದು. ಬೆಂಕಿ ಆರಿದ ನಂತರ ಆ ಭಸ್ಮವನ್ನು ನೆತ್ತಿಗೆ ಹಚ್ಚಿಕೊಳ್ಳುವುದರಿಂದ ಕೂಡ ನಮ್ಮ ಮೈಯೊಳಗಿರುವಂಥ ಪೀಡೆ ಹೊರಟು ಹೋಗುತ್ತೆ. ಅದರ ಜೊತೆ ಹೋಮ ಮಾಡಿದಷ್ಟು ಫಲ ಕೂಡ ಸಿಗುತ್ತೆ. ಇನ್ನು 2ನೇ ಕೆಲಸ ಏನು ಮಾಡಬೇಕು ಅಂದರೆ, ಮಹಾವಿಷ್ಣುವಿಗೆ ಸಂಬಂಧಿಸಿದಂಥ ಯಾವುದೋ ಒಂದು ಆಲಯಕ್ಕೆ ಹೋಗಿ ಗೋದಾ ಕಲ್ಯಾಣ ಅಂತ ಮಾಡ್ತಾರೆ. ಅದರಲ್ಲಿ ನೀವು ಪಾಲ್ಗೊಳ್ಳಬೇಕು. ಇನ್ನು 3ನೇ ಮುಖ್ಯವಾದ ಕೆಲಸ ಏನಂದ್ರೆ, ಈ ಹಬ್ಬದ ದಿನ ಎಳ್ಳಿನಿಂದ ತಯಾರಿಸಿದಂಥ ಯಾವುದೋ ಒಂದು ಪದಾರ್ಥ ತಿಂದು ಅಕ್ಕಪಕ್ಕದವರಿಗೂ ಹಂಚಬೇಕು. ನೋಡಿ, ಸಾಮಾನ್ಯವಾಗಿ ಎಳ್ಳು ಯಾರಿಗಾದರೂ ಕೊಟ್ರೆ ತಗೊಳ್ಳಲ್ಲ. ಎಳ್ಳು ದಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇದೇ ಕಾರಣದಿಂದ ಈ ಹಬ್ಬದಲ್ಲಿ ಎಳ್ಳು ಕೊಟ್ಟರು ತಗೊಂಡ್ರೂ ಕೂಡ ಒಳ್ಳೆಯದು ಎಂದು ಒಂದು ನಿಯಮ ಇಟ್ಟಿದ್ದಾರೆ. ಆದ್ದರಿಂದಾನೇ ಎಳ್ಳು ಬೆಲ್ಲ ಎಲ್ಲರಿಗೂ ಹಂಚ್ತಾರೆ. ಇನ್ನು 4ನೇ ಮುಖ್ಯವಾದ ಕೆಲಸ, ರಂಗೋಲಿ ಹಾಕಿ ಅದರ ಮಧ್ಯದಲ್ಲಿ ಒಂದು ಸಗಣಿ ಉಂಡೆಯನ್ನು ಇಡಬೇಕು. ಈ ಸಗಣಿ ಅನ್ನೋದು ಭೂದೇವಿಯ ಪ್ರತೀಕ, ಲಕ್ಷ್ಮಿ ಸ್ವರೂಪ. ಈ 4 ಕೆಲಸಗಳನ್ನು ಭೋಗಿ ದಿನ ಮಾಡಬೇಕು. ಇನ್ನು ಸಂಕ್ರಾಂತಿಯ ದಿನ ಮಾಡಬೇಕಾದ ಕೆಲಸಗಳನ್ನು ಕೂಡ ನೋಡೋಣ. ಸಂಕ್ರಾಂತಿ ದಿನ ಸೂರ್ಯದೇವರು ಮಕರ ರಾಶಿಯೊಳಗೆ ಪ್ರವೇಶಿಸುತ್ತಾರೆ. ನಮಗೆ 1 ವರ್ಷವಾದರೆ ದೇವತೆಗಳಿಗೆ 1 ದಿನ. ಅದಕ್ಕಾಗಿಯೇ ನಾವು ವರ್ಷಕ್ಕೆ 1 ಬಾರಿ ಹಿರಿಯರಿಗೆ ಪಿಂಡ ಇಡುತ್ತೀವಿ. ಅಂದರೆ ಪ್ರತಿದಿನ ನಾವು ಅವರಿಗೆ ಊಟ ಇಟ್ಟಂತೆ ಲೆಕ್ಕ ಬರುತ್ತದೆ. ಇನ್ನು ವಿಷಯಕ್ಕೆ ಬಂದರೆ, ಮಕರ ರಾಶಿಗೆ ಅಧಿಪತಿ ಶನಿದೇವರು. ಹಾಗಾಗಿ ಶನಿದೋಷ ಇರಬಾರದು, ವರ್ಷವಿಡೀ ಶನಿ ಕೆಟ್ಟ ದೃಷ್ಟಿ ಬೀಳಬಾರದು. ಶನಿದೇವರು ನಮ್ಮನ್ನು ಕಾಪಾಡಬೇಕು ಅಂದರೆ ನೀವು ಎಳ್ಳಿನ ಹಿಟ್ಟು ಅಂದರೆ ಸ್ವಲ್ಪ ಎಳ್ಳನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಅದನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ. ಅದರ ನಂತರ ತಪ್ಪದೆ ಮಾಡಬೇಕಾದ ಇನ್ನೊಂದು ಕೆಲಸ ಏನಂದ್ರೆ ರುದ್ರಾಭಿಷೇಕ. ಇದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ. ನಿಮ್ಮ ಮನೆಯಲ್ಲಿ ಚಿಕ್ಕ ಶಿವಲಿಂಗ ಇದ್ರೂ ಓಕೆ. ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ಸರಿ ಹೋಗುತ್ತೆ.
ಅದರ ನಂತರ ತಪ್ಪದೆ ಪಿತೃದೇವತೆಗಳಿಗೆ ಸಂಬಂಧಿಸಿದ ಯಾವುದೋ ಒಂದು ಕಾರ್ಯ ಮಾಡಲೇಬೇಕು. ಕೆಲವರು ಶ್ರಾದ್ದ ಕೂಡ ಮಾಡ್ತಾರೆ. ಪಿತೃದೇವತೆಗಳು ಇಂತಹ ಕೆಲವು ಪರ್ವ ದಿನಗಳಂದು ನಮ್ಮನ್ನು ಗಮನಿಸುತ್ತಾರಂತೆ. ಇವರು ನಮ್ಮನ್ನು ಮರೆತು ಹೋಗಿದ್ದಾರಾ ಅಥವಾ ನೆನಪಿಟ್ಟುಕೊಂಡಿದ್ದಾರಾ ಎಂದು ನಮ್ಮನ್ನು ನೋಡುತ್ತಿರುತ್ತಾರಂತೆ. ಹಾಗಾಗಿ ಅವರನ್ನು ನಾವು ಮರೆತಿಲ್ಲ ಎಂದು ಹೇಳುವುದಕ್ಕಾಗಿ ಅವರ ಫೋಟೋಗೂ ಪೂಜೆ ಮಾಡಿ ಮನೆಯಲ್ಲಿ ಮಾಡಿರುವಂಥ ನೈವೇದ್ಯವನ್ನ ಸಮರ್ಪಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ. ಪಿತೃದೇವತೆಗಳು ತೃಪ್ತಿ ಹೊಂದಿದರೆ ಮನೆಯಲ್ಲಿ ಎಂತಹ ಕಷ್ಟನೂ ಬರುವುದಿಲ್ಲ. ಎಲ್ಲ ಶುಭ ಕಾರ್ಯಗಳು ವಿಘ್ನವಿಲ್ಲದೆ ಪೂರ್ತಿಯಾಗುತ್ತೆ. ಇದರ ನಂತರ ಸಂಕ್ರಾಂತಿ ದಿನ ಮೊಸರು ದಾನ ಮಾಡಿದರೆ ತುಂಬಾನೇ ಶುಭ ನಡೆಯುತ್ತದೆ ಎಂದು ಪುರಾಣದಲ್ಲಿ ಹೇಳಿದ್ದಾರೆ. ಸಂತಾನ ಇಲ್ಲ ಅಂದ್ರೆ ಸಂತಾನ ಯೋಗ ಕೂಡ ಕೂಡಿ ಬರುತ್ತದೆ. ಹಾಗೆ ಸಂತಾನ ಇದ್ದರೆ ಅವರಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲವೂ ಬರುತ್ತದೆ. ಇದರ ಬಗ್ಗೆ ಪುರಾಣದಲ್ಲಿರುವಂತಹ ಕಥೆ ಏನಂದ್ರೆ, ದ್ರೋಣಾಚಾರ್ಯರ ಬಗ್ಗೆ ಗೊತ್ತು ತಾನೆ. ಮೊದಲು ದಟ್ಟ ದರಿದ್ರತನ ಅನುಭವಿಸುತ್ತಾ ಇರುತ್ತಾರೆ. ಅವರ ಹೆಂಡತಿ ಕೃಪಿ ಪಾಪ ತಿನ್ನೋಕೂ ಇಲ್ಲದೆ, ಮಗನಿಗೆ ಕೊಡೋಕೆ ಹಾಲು ಇಲ್ಲದೆ ಕಷ್ಟ ಪಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ಬಂದ ದೂರ್ವಾಸ ಮಹರ್ಷಿ ಕೃಪಿಗೆ ಈ ವಿಷಯ ಹೇಳ್ತಾರೆ. ತಾಯಿ, ಈ ದಿನ ನೀನು ಮೊಸರು ದಾನ ಮಾಡು, ಶಿವನನ್ನು ಪೂಜಿಸು ಎಂದು. ಆಗ ಮೊಸರನ್ನು ಸ್ವತಃ ದೂರ್ವಾಸ ಮುನಿಗೆ ದಾನ ಕೊಡುತ್ತಾಳೆ ಕೃಪಿ. ಅದರ ನಂತರನೇ ದ್ರೋಣಾಚಾರ್ಯರು ಕೌರವ ಪಾಂಡವರನ್ನು ಭೇಟಿಯಾಗೋದು. ಅವರ ಮೂಲಕ ಪಾಂಚಾಲ ದೇಶಕ್ಕೆ ಅಶ್ವತ್ಥಾಮ ರಾಜ ಆಗ್ತಾನೆ. ಅಶ್ವತ್ಥಾಮ ಚಿರಂಜೀವಿ ಕೂಡ ಆಗ್ತಾನೆ. ಆ ರೀತಿ ತಿರುಗಿಲ್ಲದ ರಾಜಯೋಗ ಬರುತ್ತದೆ. ಹಾಗೆ ನಿಮಗೆ ಯಾರೇ ಮೊಸರು ಕೊಟ್ಟರೂ ಕೂಡ ಇಲ್ಲ ಅನ್ನದೇ ತೆಗೆದುಕೊಳ್ಳಿ. ಹಾಗೆ ನಿಮಗೆ ಮೊಸರು ಯಾರೇ ಕೊಟ್ಟರೂ ಕೂಡ ಇಲ್ಲ ಅಂದೇ ತೆಗೆದುಕೊಳ್ಳಿ. ಅವರು ಉದ್ಧಾರ ಆಗೋದ್ರೆ ಅಂತ ಹೆದರಿ ಹೊಟ್ಟೆ ಉರಿ ಪಡೋ ಅಗತ್ಯ ಇಲ್ಲ. ಇದರಿಂದ ನಿಮಗಾಗುವಂಥ ನಷ್ಟ ಆಗಲಿ ದೋಷ ಆಗಲಿ ಏನೂ ಇಲ್ಲ. ಇದೇ ಸ್ನೇಹಿತರೆ ನೀವು ಭೋಗಿ ಹಾಗೂ ಸಂಕ್ರಾಂತಿಗೆ ಮಾಡಬೇಕಾದಂಥ ಕೆಲಸಗಳು. ಅದರ ನಂತರ 3ನೇ ದಿನ ಗೋವುಗಳ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಹಸು ಇದ್ರಂತೂ ಅವುಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ಏನಾದರೂ ಸಿಹಿನ ತಿನ್ನೋಕೆ ಕೊಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸು ಇಲ್ಲ ಅಂದರೆ ದಾರಿಯಲ್ಲಿ ಯಾವುದೇ ಹಸು ಕಾಣಿಸಿದ್ರೂ ಅದಕ್ಕೆ ತಿನ್ನೋಕೇನಾದರೂ ಕೊಟ್ಟು ಸಾಧ್ಯವಾದರೆ ಪೂಜೆ ಮಾಡಿ. ಈ ರೀತಿ ಮಾಡಿದರೆ ಮಹಾಲಕ್ಷ್ಮಿಯ ಕೃಪೆ ಸಿಗುತ್ತೆ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.